ನಮಸ್ಕಾರ ಫ್ರೆಂಡ್ಸ್. ಸಿಂಪಲ್ಲಾಗಿ ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಹೊಸದಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಸ್ಟವ್ ಹಚ್ಚಬೇಕು. ಬಾಣಲಿ ಕಾದ ನಂತರ ಎಣ್ಣೆ ಹಾಕೋಬೇಕು. ಇವಾಗ ಎಣ್ಣೆ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಎಣ್ಣೆ ಕಾದಿದೆ, ಬೆಳ್ಳುಳ್ಳಿ ಹಾಕೊಳ್ಳೋಣ. ಟೊಮೊಟೊ ಹಾಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಎಣ್ಣೆಯಲ್ಲಿ ನೀಟಾಗಿ ಬೇಯಬೇಕು, ಅದು ಮೆತ್ತಗಾಗೋವರೆಗೂ ಮೆತ್ತಗಾಗಬೇಕು. ಅದು ಎಣ್ಣೆಯಲ್ಲಿ ಬೆಂದು ಮೆತ್ತಗಾಗಿದೆ ನೋಡಿ. ಇವಾಗ ಹಂಗೆ ಸ್ಪೂನಲ್ಲಿ ಒತ್ತಿದ್ರೆ ನೀಟಾಗಿ ಮೆತ್ತಗಾಗಬೇಕು, ಅದನ್ನು ಸಾಫ್ಟಾಗಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ನಾವು ಸ್ವಲ್ಪ ಜಾಸ್ತಿ ತಿಂತೀವಿ ಖಾರ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಅರಿಶಿಣ, ಮಿಕ್ಸ್ ಮಾಡ್ಕೋಬೇಕು. ನಾನು ಇವಾಗ ನೀರು ಹಾಕ್ತಾಯಿದ್ದೀನಿ ನೋಡಿ. ಇಬ್ಬರಿಗೆ ಅಂತೇಳಿ ಮಾಡ್ಕೋತಾ ಇದ್ದೀನಿ ನಾನು ಸಾಂಬಾರು. ನಿಮ್ಮ ಮನೇಲಿ ನೀವು ಎಷ್ಟು ಜನ ಇರ್ತೀರೋ ಅಷ್ಟು ಚೆನ್ನಾಗಿ ಮಾಡ್ಕೋಬೋದು. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಗರಂ ಮಸಾಲ ನೋಡಿ. ಇವಾಗ ಎಗ್ ಒಡೆದು ಹಾಕೋತಾ ಇದ್ದೀನಿ ನಾನು. ಹೀಗೆ ಹಾಕ್ಕೊಂಡು ನಂತರ ಅದನ್ನು ಬೇಲ್ ಬಿಡಬೇಕು, ಬಟ್ ಮಿಕ್ಸ್ ಮಾಡ್ಕೋಬಾರ್ದು. ಅದನ್ನು ಬೇಯಕ್ಕೆ ಬಿಡಬೇಕು ನೋಡಿ. ಇವಾಗ ಹೇಗೆ ಕುದೀತಾ ಇದೆ ನೋಡಿ, ಸುತ್ತ ಹೇಗೆ ಎಣ್ಣೆ ಬಿಟ್ಕೋತಾ ಇದೆ. ಎಣ್ಣೆ ಬಿಟ್ಕೊಂಡ್ರೆ ಮಾತ್ರ ಸಾಂಬಾರು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ಕೆಲವೊಬ್ಬರು ಎಣ್ಣೆ ಕಡಿಮೆ ಯೂಸ್ ಮಾಡ್ತಾರೆ, ಅವರಿಗೆ ಆ ಥರ ಬರಲ್ಲ. ಮೇಲೆ ಸ್ವಲ್ಪ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಸ್ವಲ್ಪ. ನೋಡಿ, ನಮ್ಮ ಸೂಪರ್ ಟೇಸ್ಟಿ ಅಗದಿ ಸಿಂಪಲ್ಲಾಗಿ ಮೊಟ್ಟೆ ಸಾಂಬಾರು ರೆಡಿ ಆಯಿತು ನೋಡಿ. ಇವಾಗ ನಾನು ರೈಸ್ ಹಾಕ್ಕೊಂಡು ಮೇಲೆ ಮೊಟ್ಟೆ ಇಟ್ಕೊಂಡು ಹಾಕೋತಾ ಇದ್ದೀನಿ ನೋಡಿ. ಒಂದು ಸಲ ಟೇಸ್ಟ್ ಮಾಡಿದ್ರೆ ಕಳೆದು ಹೋಗ್ತೀರ, ಆ ಥರ ಇದೆ ಟೇಸ್ಟ್ ಇದರದು. ಒಂದೇ ಥರ ಸಾಂಬಾರು ತಿಂದು ಬೇಜಾರಾದಾಗ ಈ ಥರ ಮಾಡ್ಕೋಬೋದು ನಾವು ಮನೆಯಲ್ಲಿ ಸಿಂಪಲ್ಲಾಗಿ. ಅರ್ಜೆಂಟ್ ಟೈಮಲ್ಲಂತೂ ಇದು ಭಾರಿ ಯೂಸ್ ಆಗ್ತದೆ ನಮ್ಗೆ ನೋಡಿ. ಟೇಸ್ಟ್ ನೋಡ್ತಾ ಇದ್ದೀನಿ ಇವಾಗ, ಸೂಪರಾಗಿದೆ. ಒಂದ್ಸಲ ನೀವು ಮಾಡ್ಕೊಂಡು ಟ್ರೈ ಮಾಡಿ.